ಸುವರ್ಣ. ಇದ್ದಕ್ಕಿದ್ದ ಹಾಗೆ ಫೋನ್ ಮಾಡದೆ ಬಂದಾಗಲೇ ನನಗೆ ಅನುಮಾನ ಬಂತು. ಹೇಳಮ್ಮ, ಏನಾಯ್ತು? ಏನು ತೊಂದರೆ? ಅಂಥದ್ದೇನೂ ಇಲ್ಲ ಅಮ್ಮ. ಕೆಲಸದ ವಿಷಯದಲ್ಲಿ, ಕಂಪ್ನಿ ವಿಷಯದಲ್ಲಿ ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ. ಪರ್ಸ್ನಲಿ ಏನೂ ಇಲ್ಲ. ನೀನು ಸುಮ್ಮನೆ ರಂಪ ಮಾಡಬೇಡ. ಅಂಥದ್ದೇನೂ ಆಗಿಲ್ಲ. ಹೇಳು ರಜನಿ, ಏನು ಅಂತ. ನಾನು ರಂಪ ಮಾಡಲ್ಲ ನೋಡು. ಹೇಳ್ತಾ ಇದ್ರೆ ನನ್ನ ಆಣೆ. ಆಣೆ ಎಲ್ಲ ಯಾಕಮ್ಮ? ಆರ್ಯನ್ ಬಂದಿದ್ರು, ಅವ್ರಿಗೊಂದು ಪೋಸ್ಟ್ ಬೇಕಂತೆ. ನಮ್ಮ ಕಂಪ್ನಿಗೆ ಖಂಡಿತ ಆ ಪೋಸ್ಟಿನ ಅವಶ್ಯಕತೆ ಇರಲಿಲ್ಲ, ಬೇಡ ಅಂದೆ. ವಿಷ್ಣು ಏನೇನೋ ಬೈದ್ರು. ನೀನು ಈ ಕಂಪ್ನಿ ಹಿತದೃಷ್ಟಿಯಿಂದ ಇದೆಲ್ಲ ಮಾಡ್ತಾ ಇಲ್ಲ. ನನ್ನನ್ನು ಎಲ್ಲೆಲ್ಲಿ ತುಳಿಬೇಕೋ ಅಲ್ಲೆಲ್ಲ ಸರಿಯಾಗಿ ತುಳಿತಾ ಇದೆಯಾ ಅಷ್ಟೇ. ಸರ್, ವಿಷಯ ಎಲ್ಲಿಂದ ಎಲ್ಲಿಗೂ ಹೋಗ್ತಾ ಇದೆ. ಹರ್ಟ್ ಆಗುತ್ತೆ. ಇಲ್ಲದೆ ಇರೋದನ್ನೆಲ್ಲ ಹೇಳಬೇಡಿ. ಚಿಕ್ಕ ವಯಸ್ಸಿಗೆ ಪದವಿ ಪಟ್ಟ ಎಲ್ಲ ಸಿಕ್ಕಿದೆಯಲ್ಲ, ಅದ್ರ ಅಹಂಕಾರ ಇದೆಲ್ಲ. ಮನುಷ್ಯನಿಗೆ ಅನಾಯಾಸವಾಗಿ ಏನಾದರೂ ಸಿಕ್ಕಿದ್ರೆ ಸಿಕ್ಕದನ್ನ ಮಿಸ್ಯೂಸ್ ಮಾಡ್ಕೋತಾ ಇರ್ತಾನೆ. ನೀನು ಯೂಸ್ ಮಾಡ್ಕೋತಾ ಇದೀಯ ಅಷ್ಟೇ. ಬಿಟ್ಟಿ ಅಲ್ವಾ ಸಿಕ್ಕಿದ್ದೆಲ್ಲ, ಕಷ್ಟಪಟ್ಟೇನು ಸಿಕ್ಕಿಲ್ವಲ್ಲ. ನಿಮ್ಮಪ್ಪ ಒಂದು 150 kg ಬೀಗಿದ್ರು ಕಂಪ್ನಿ ಬರ್ಕೊಟ್ಟಿದ್ದಾರೆ ಅಂತ. ನಿಮ್ಮ ಮಾವ ಕಂಪ್ನಿ ಬರ್ಕೊಟ್ಟು ವಿಷ್ಣು ಪ್ರಪಂಚಕ್ಕೆ ಒಳ್ಳೆಯವರಾದ್ರು. ಇನ್ನು 6 ತಿಂಗಳಾದ್ಮೇಲೆ ಕೋರ್ಟಲ್ಲಿ ಶಹಬಾಷ್ ಗಿರಿ ತಗೋತಾರೆ. ಆದ್ರೆ ನಿನ್ನ ನೆಮ್ಮದಿ ಸತ್ತಿರತ್ತೆ ಕಣೆ. ನೀನು ಏನೇ ಹೇಳಿದ್ರು ಯಾರು ನಂಬಲ್ಲ. ಪ್ಲಾನ್ ಇದು. ಪ್ಲಾನಾ? ನನಗೆ ಹಾಗೆ ಅನಿಸ್ತಾ ಇಲ್ಲ ಅಮ್ಮ. ವಿಷ್ಣು ಬುದ್ಧಿ ಗೊತ್ತು ನನಗೆ, ಮಾತಲ್ಲಿ ಹರ್ಟ್ ಮಾಡಿದ್ರು. ಆದರೆ ಮಾವಂದೇನೂ ದುರುದ್ದೇಶ ಇಲ್ಲ ಅಮ್ಮ. ರಜನಿ, ನಿನ್ನನ್ನ ಆ ಮನೆಯಲ್ಲೇ ಉಳಿಸ್ಕೊಳ್ಳೋಕೆ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಇಷ್ಟು ದಿವಸ ಬರ್ದಿದ್ದ ಆರ್ಯನ್ನು ನೀನ್ ಬಾಸ್ ಆಗಿದ್ದ ಮಾರನೇ ದಿನನೇ ಬಂದಿದ್ದಾನೆ. ಯಾಕೆ ಬಂದ? ಸುಮ್ನೆ ಪೋಸ್ಟ್ ಕೇಳ್ತಾ ಇದ್ದಾನೆ. ನೀನ್ ಒಪ್ಪಲ್ಲ ಅಂತ ಗೊತ್ತಿದ್ದು ಕೇಳ್ತಾ ಇದ್ದಾನೆ. ಸಿಕ್ಕಾಕ್ಸ್ತಾ ಇದ್ದಾರೆ, ಆಟ ಆಡ್ತಾ ಇದ್ದಾರೆ. ಕಂಪನಿನ ನಿನ್ ಕೈ ಕೊಟ್ಟು ತೊಟ್ಲು ತೂಗ್ತಾ ಇದ್ದಾರೆ. ಅದು ಪ್ರಪಂಚಕ್ಕೆ ಕಾಣ್ತಾ ಇದೆ. ಚಿವುಡ್ತಾ ಇದ್ದಾರೆ, ಆದ್ರೆ ಅದು ಪ್ರಪಂಚಕ್ಕೆ ಕಾಣ್ತಾ ಇಲ್ಲ. ಹುಷಾರು ಕಣೆ. ಬಾಯಿ ಬಿಡಬಾರ್ದು. ರಜನಿಯಲ್ಲಿ ಒಳಬಾರ್ದು, ಬಾಯಿ ಬಿಡಬಾರ್ದು. ರಜನಿಯಲ್ಲಿ ನನಗೊಂದು ಹೇಳಿ ಹೋಗ್ಲಿಲ್ಲ ರೀ. ಆಫೀಸ್ಗೆ ಹೋಗ್ತೀನಿ ಅಂತ ಹೇಳಿ ಹೋಗಿದ್ದು. ಗಂಟೆಗೊಂದ್ಸಲ ಮನ್ಸು ಬದಲಾಯಿಸ್ತಾರೆ. ನನಗೆ ಹೇಗ್ರಿ ಗೊತ್ತಾಗತ್ತೆ? ಅವಳ ಮನ್ಸು ನನಗೆ ಕಾಣತ್ತ. ನಾಳೆಯಿಂದ ಗೌರಿ ಗಣೇಶ ಹಬ್ಬ ಶುರು. ರಜನಿ ನೋಡಿದ್ರೆ ತವ್ರ ಮನೆಗೆ ಹೋಗಿ ಕೂತಿದ್ದಾಳೆ. ನಾನು ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆಗೆ ಸಿನಿಮಾ ನಟರನ್ನು ಕರೆದಿದ್ದೀನಿ. ಅವಳ ಕೂತ್ರೆ ಹೇಳಿರ್ಲಿಲ್ವಾ ನಾನು ನಿನಗೆ? ರಜನಿಗೆ ಗೊತ್ತು ತಾನೆ ಹಬ್ಬಕ್ಕೆ ಗಣ್ಯ ವ್ಯಕ್ತಿಗಳು ಬರ್ತಿದ್ದಾರೆ ಅಂತ ಗೊತ್ತು ತಾನೆ? ಗೊತ್ತು ತಾನೆ ರಜನಿಗೆ? ಯಾಕೆ ಸುಮ್ಮನಾದೆ? ನಾನು ಹೇಳದ್ ಮರ್ತೇರಿ? ನನಗೇನ್ರ ಗೊತ್ತಿತ್ತು ಅವಳು ಇದ್ದಕ್ಕಿದ್ದಾಗೆ ತವ್ರ ಮನೆಗೆ ಹೋಗಿ ಕೂತ್ಕೋತಾಳೆ ಅಂತ. ಆಫೀಸಿಂದ ಬಂದಾಗ ಹೇಳೋಣ ಅಂತ ಅನ್ಕೊಂಡೆ. ನಾನು ಹೇಳಿದ್ದನ್ನ ತಕ್ಷಣ ಹೋಗಿ ಅವಳಿಗೆ ಹೇಳಬೇಕಾಗಿತ್ತು. ಯಾಕೆ ಹೇಳಲಿಲ್ಲ? ಅಷ್ಟೊಂದು ಸೋಮೇರಿತನ ನಿನಗೆ? ಅವಳು ಏನೇ ಮಾಡಿದ್ರು ಹಿಂಸೆ ಮಾತ್ರ ನನಗೆ ಹಿಂಸೆ ಆಗ್ತಿರೋದು ನಿನಗಲ್ಲ. ಸೇತುವೆ ಥರ ಕೆಲಸ ಮಾಡಬೇಕು ನೀನು. ನಾನು ಹೇಳಿದ್ದನ್ನ ಆ ಕ್ಷಣನೇ ಮಾಡಿಬಿಡ್ಬೇಕು.
ಇದು ಹಬ್ಬದ ಪ್ರಶ್ನೆ ಅಲ್ಲ, ನನ್ನ ಪ್ರತಿಷ್ಠೆಯ ಪ್ರಶ್ನೆ. ಯಾಕೆ ಹೀಗೆ ಮಾಡಿದ್ಲು ರಜನಿ? ಕೆಲವು ಕಾರಣಗಳಿಗೋಸ್ಕರ ಈ ಹಬ್ಬ ನಡೀಲೇಬೇಕು. ಹಿಡ್ತಾ ಇಲ್ದಿದ್ರೆ ಕಷ್ಟ ಆಗತ್ತೆ ಕುಸುಮ. ಅವಳು ಹೇಳದೆ ಹೋಗಬಹುದು, ಆದರೆ ಅದನ್ನ ನೀನು ಕೇಳಬೇಕು. ಅವಳಿಗಿಷ್ಟ ಬಂದ ಹಾಗೆ ನಡ್ಕೋಬಹುದು. ಬಹಳ ಸ್ವಾತಂತ್ರ್ಯ ಅವಳಿಗಿದೆ. ಆದ್ರೆ ಆ ಸ್ವಾತಂತ್ರ್ಯನ ಪ್ರಶ್ನೆ ಮಾಡಬೇಕಾದವಳು ನೀನು. ಇಲ್ದಿದ್ರೆ ಈ ಮನೆಗೆ ಬಾಗಿಲು ಬೀಗ ಇದ್ದು ಎಲ್ಲ ವ್ಯರ್ಥ ಆಗತ್ತೆ ಅಷ್ಟೇ. ಒಂದು ತಿಳ್ಕೋ, ಬೀಗ ರಜನಿ ಹತ್ರ ಇರಬೇಕು, ಆದ್ರೆ ಕೀ ನಮ್ಮ ಹತ್ರ, ಅದರಲ್ಲೂ ನಿನ್ನ ಹತ್ರನೇ ಇರಬೇಕು. ಫೋನ್ ಮಾಡೋ. ರಜನಿ ಎಲ್ಲಿ ಹೋದ್ಲು? ರಜನಿ, ಏನಮ್ಮ ಇದು? ರಜನಿ ಅಲ್ಲ, ಅನುಪಮ ಮಾತಾಡ್ತಾ ಇರೋದು. ರಜನಿ ಕೊಡಿ. ನನ್ನ ಹತ್ರನೇ ಹೇಳಿ, ಪರವಾಗಿಲ್ಲ. ರಜನಿ ನನ್ನ ಜೊತೆಗಿಲ್ಲ. ಅಲ್ಲಿ ಇಲ್ಲದೆ ಎಲ್ಲಿಗೆ ಹೋಗ್ತಾಳೆ? ಅವಳ ಹತ್ರ ಮುಖ್ಯವಾದ ವಿಷಯ ಮಾತಾಡಬೇಕು. ಕೊಡಿ ಫೋನ್ನ. ನನ್ನ ಹತ್ರ ಹೇಳಿ, ನಾನು ಹೇಳ್ತೀನಿ ಅವಳಿಗೆ. ಅವಳಿಗೆ ಫೋನ್ ಕೊಡೋದಕ್ಕೆ ಹಿಂದೆ ಮುಂದೆ ನೋಡೋರು ನಾನು ಹೇಳಿದನ ಅವಳಿಗೆ ಹೇಳ್ತಿರೋನ ಗ್ಯಾರಂಟಿ ನನಗಿಲ್ಲ. ಏನೇನೋ ಮಾತಾಡಬೇಡ್ರಿ ನೀವು. ಅವಳ ಹತ್ರನೇ ಮಾತಾಡಬೇಕು ಅನ್ನೋಂಗಿದ್ರೆ ಆಮೇಲೆ ಮಾಡಿ ಫೋನು. ಅವಳು ಇಲ್ಲಿಗೆ ಬಂದ್ಲು ಅಂದರೆ ಶುರುವಾಗತ್ತೆ ನಿಮ್ದು. ಯಾಕೆ ಅವಳು ತವ್ರ ಮನೆಗೆ ಬರಲೇಬಾರ್ದಾ? ತವ್ರ ಮನೆಗೆ ಹೋಗಬಾರ್ದು ಅಂತ ಏನಿಲ್ಲ. ಸಮಯ ಸಂದರ್ಭ ನೋಡ್ಕೊಂಡು ಹೋಗೋದು ಬೇಡವಾ? ಹೇಳ್ದೆ ಕೇಳ್ದೆ ಹೋಗ್ಬಿಟ್ರೆ? ಒಂದು ಮಾತು ತಿಳಿಸಿ ಹೋಗ್ಬೇಕು ಅನ್ನೋ ಪರಿಜ್ಞಾನ ಬೇಡವಾ? ಎಷ್ಟು ಗೌರವ ನಂಬಿಕೆ ಇಟ್ಟಿದ್ದಾರೋ ಅವ್ರ ಮಾವ ಅವಳ ಮೇಲೆ. ಗೊತ್ತಾಯ್ತು, ಅರ್ಧ ಕಂಪನಿ ಬರ್ಕೊಟ್ಟಿದ್ದೀರಾ. ಗುಲಾಮ್ಳಾಗಿ ಬಿದ್ದಿರ್ಲಿ ಅನ್ನೋ ಧೋರಣೆ ನಿಮ್ದು. ನೀವು ಅರ್ಧ ಕಂಪನಿ ಬರ್ಕೊಟ್ಟಿರೋದ್ರ ಹಿಂದೆ ಪ್ರೀತಿ ಗೌರವ ಎಲ್ಲ ಏನೂ ಇಲ್ಲ. ಅಡಿಯಾಳಾಗಿ ಅಲ್ಲೇ ಬಿದ್ದಿರ್ಲಿ ಅನ್ನೋ ಉದ್ದೇಶ ನಿಮ್ದು. ಪ್ರೀತಿ ಗೌರವ ಇದ್ದಿದ್ದಿದ್ರೆ ಅವಳಿಲ್ಲಿ ಬಂದ ತಕ್ಷಣ ಹೀಗೆ ಫೋನ್ ಮಾಡಿ ತೊಂದರೆ ಕೊಡ್ತಾ ಇರಲಿಲ್ಲ. ನೋಡಿ, ರಜನಿಗೆ ಫೋನ್ ಕೊಡಿ. ನಾನು ಅವಳ ಹತ್ರ ಮಾತಾಡಬೇಕು. ಮಿಡಲ್ ಕ್ಲಾಸ್ ಮನಸ್ಥಿತಿ ಯಾವಾಗಲೂ ಕೆಳಮಟ್ಟದಲ್ಲೇ ಯೋಚನೆ ಮಾಡುತ್ತೆ. ನಿಮ್ಮ ಯೋಚನೆಗಳು ನಿಮ್ಮ ಪರಿಸ್ಥಿತಿಗಳಷ್ಟೇ ಕೆಟ್ಟದಾಗಿರುತ್ತೆ. ಬಡತನ ಜೀವನದಲ್ಲಿರ್ಬೋದು, ಒಳ್ಳೆತನದಲ್ಲಿ ಯೋಚನೆ ಮಾಡೋದಕ್ಕೂ ಬಡತನ ನಿಮಗೆ. ರಜನಿಗೆ ಫೋನ್ ಕೊಡಿ ಅಂದರೆ ಅದೆಷ್ಟು ಮಾತಾಡ್ತೀರಾ ನೀವು? ಪಕ್ಕದಲ್ಲೇ ಇದ್ದು ಇಲ್ಲ ಅಂತಿಲ್ಲ ನಾನು. ಹಲೋ ಹಲೋ, ಕ್ಷಮಿಸಿ, ನೀವು ಕರೆ ಮಾಡುತ್ತಿರುವ ಫೋನ್ ಸದ್ಯದಲ್ಲಿ ಸ್ವಿಚ್ ಆಫ್ ಆಗಿದೆ. ದಯವಿಟ್ಟು ಸ್ವಲ್ಪ ಸಮಯದ ನಂತರ ಕರೆ ಮಾಡಿರಿ. ನನ್ನ ಮಗಳು ಸೂಕ್ಷ್ಮಗಳಿಲ್ಲದೆ ಇರೋಳಲ್ಲ. ಹೇಳ್ದೆ ಬಂದಿದ್ದಾಳೆ ಅಂದರೆ ಅವಳಿಗೇನೋ ಬೇಸರ ಆಗಿದೆ. ಇರಲಿ, ಅವಳಾಗೆ ಹೇಳೋವರೆಗೂ ನಾನೇನು ಕೇಳಲ್ಲ. ಅಪ್ಪಾಜಿ,
ಯಾಕಪ್ಪಾಜಿ ಏನಾಯ್ತು? ಯಾಕೆ ಅಂತ ಕೇಳಬೇಡ, ಕೆಟ್ಟ ಕೋಪ ಬರುತ್ತೆ. ಇಲ್ಲ ಅಪ್ಪಾಜಿ, ಕೇಳಲ್ಲ, ಕ್ಷಮಿಸಿ. ವಿನಾಕಾರಣ ನಿಮಗೆ ಕೋಪ ಬರಲ್ಲ. ಕೋಪ ಬರೋದು ನಿಮ್ಮ ಒಳ್ಳೆ ಉದ್ದೇಶಕ್ಕೆ ಹರ್ಟ್ ಆದಾಗ ಮಾತ್ರ ಅಂತ ನನಗೆ ಗೊತ್ತು. ಸಾರಿ ಮಗನೇ, ನಿನ್ನ ಮೇಲೆ ಯಾವತ್ತೂ ಕೈ ಮಾಡಿರಲಿಲ್ಲ. ಕೈ ಮಾಡಿ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಐ ಆಮ್ ಸಾರಿ ಮಗನೇ, ಸಾರಿ. ಇರಲಿ ಬಿಡಿ ಅಪ್ಪಾಜಿ, ನಾನೇನು ಬೇಜಾರು ಮಾಡ್ಕೊಂಡಿಲ್ಲ. ನೀವ್ಯಾಕೆ ನೊಂದ್ಕೋತೀರಿ? ನೀವು ನೊಂದ್ಕೊಂಡ್ರೆ ನನಗೂ ನೋವಾಗುತ್ತೆ. ಸಿನಿಮಾದವ್ರನ್ನ, ರಾಜಕೀಯದವ್ರನ್ನ, ದೊಡ್ಡ ದೊಡ್ಡ ವ್ಯಕ್ತಿಗಳನ್ನೆಲ್ಲ ಹಬ್ಬಕ್ಕೆ ಕರೆದಿದ್ದೆ. ಕಣ್ಣು ಮುಂದೆನೇ ಹಬ್ಬ ಇದೆ. ಈ ರಜನಿ ನೋಡಿದರೆ ತವ್ರ ಮನೆಗೆ ಹೋಗಿ ಕೂತಿದ್ದಾಳೆ. ಏನಾಯಿತು? ನನಗೂ ಹೇಳಿ ಹೋಗಿಲ್ಲ ಅಪ್ಪಾಜಿ. ಇದ್ದಕ್ಕಿದ್ದಾಗೆ ಹೋಗಿದ್ದಾಳೆ ಆಫೀಸಿಂದ. ಮೊದಲೇ ಗೊತ್ತಿದ್ರೆ ಬಿಡ್ತಾ ಇರಲಿಲ್ಲ. ಹೇಳಿ ಹೋಗ್ಲಿಲ್ವ ರಜನಿ? ಯಾಕೆ ಹೀಗೆ ಮಾಡ್ತಾಳೆ? ಅವಳ ಮನಸ್ಸಿಗೆ ನೋವಾಗುವಾಗ ಏನಾದರೂ ಆಯ್ತಾ? ಇಲ್ಲ ಅಪ್ಪಾಜಿ, ಡಿಫ್ರೆನ್ಸಸ್ ಆಫ್ ಒಪಿನಿಯನ್ ಇರುತ್ತೆ, ಆದರೆ ಅದೇ ಜಗಳ ಅಲ್ಲ ಅಲ್ವಾ? ನಾನೇನು ಅವಳಿಗೆ ನೋವಾಗೋ ಥರ ನಡ್ಕೊಂಡಿಲ್ಲ. ಏನು ಕರ್ಮನೋ, ಸೆಲೆಬ್ರಿಟಿಗಳನ್ನೆಲ್ಲ ಕರೆದಿದ್ದೀನಿ, ಮರ್ಯಾದೆ ಹೋಗುತ್ತೆ, ಅವಮಾನ ಇದೆಲ್ಲ. ರೆಸ್ಲೆಸ್ ಆಗಬೇಡಿ ಅಪ್ಪಾಜಿ. ನಾಡಿತ್ತಾನೆ ಗಣೇಶ ಹಬ್ಬ, ನಾಳೆ ಬರ್ತಾಳೆ ಬಿಡಿ. ಆ ಅನುಪಮ ಮೇಲೆ ನನಗೆ ನಂಬಿಕೆ ಇಲ್ಲ ವಿಷ್ಣು. ಹಬ್ಬಕ್ಕೆ ರಜನಿ ಇಲ್ಲಿರಬೇಕು. ಈಗಲೇ ಹೋಗಿ ಕರ್ಕೊಂಡು ಬಾ. ಅವಳು ಬರ್ದಿದ್ರೆ ನೀನು ಈ ಮನೆಗೆ ಕಾಲಿಡಬೇಡ. ಇದೇ ಅವಕ್ಕೆ 6 ತಿಂಗಳಾದ್ಮೇಲೆ ಬೇಜಾರು ಮಾಡ್ತಾರೆ ರಜನಿಗೆ. ಅನುಭವಿಸ್ತಾರೆ. ನನ್ನ ಮಗಳ ಮನಸ್ಸನ್ನ ನೋಯಿಸಿದ್ರೆ ಗ್ಯಾರಂಟಿ ಡಿವೋರ್ಸ್ ತಗೊಳ್ಳೋದೆ 6 ತಿಂಗಳಾದ್ಮೇಲೆ. ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ ನನ್ನ ಮಗಳನ್ನ? ಓ ನೀನಾ? ಅಯ್ಯೋ, ಶಬ್ದ ಕೇಳಿ ಇಲಿಗಳು ಬಂದಿರ್ಬೇಕು ಅನ್ಕೊಂಡೆ. ಹೇಗೂ ಗಣೇಶ ಹಬ್ಬ ಹತ್ರ ಬಂತಲ್ಲ. ಯಾವಾಗ್ಲೂ ತಮಾಷೆನೆ ನಿಮ್ಗೆ. ಅಲ್ಲ ರೀ, ಮಗಳು ಮನೆಗೆ ಬಂದಿದ್ದಾಳೆ, ಕಷ್ಟ ಸುಖ ವಿಚಾರಿಸೋಣ. ಹಬ್ಬ ಕಣ್ಮುಂದಿದೆ, ನನ್ಗೇನಾದ್ರೂ ಸಹಾಯ ಮಾಡ್ಬೇಕು ಅಂತ ಅನ್ಸೋದೇ ಇಲ್ವಾ ನಿಮ್ಗೆ? ಏನೇ ನೀನು ಹೀಗ್ ಮಾತಾಡ್ತಾ ಇದೀಯಾ? ಜವಾಬ್ದಾರಿನೇ ಇಲ್ದೇ ಇರೋನು ಅನ್ನೋ ಹಾಗೆಲ್ಲ ಮಾತಾಡ್ಬೇಡ ನೀನು. ಏನ್ ಮಾಡ್ಬೇಕು ಅಂತ ಹೇಳಲ್ಲ, ಹೀಗ್ ಸಿಟ್ ಮಾಡ್ಕೊಂಡು ಓಡಾಡ್ತಿರ್ತೀಯ. ಈಗ ಏನ್ ಮಾಡ್ಬೇಕು ಹೇಳು? ಹಬ್ಬಕ್ಕೆ ಸಾಮಾನ್ ತರಬೇಕು. ಹಾಗೆ ಗಣೇಶ ಮಾರೋನ್ ಹತ್ರ ಹೋಗಿ ನಿಮ್ ಮೊಬೈಲಲ್ಲಿ ಗಣಪತಿ ಫೋಟೋ ತಗೊಂಬನ್ನಿ. ನಾನು ಅದನ್ನ ನೋಡಿ ಯಾವ ಗಣೇಶನ್ ತರಬೇಕು ಅಂತ ಡಿಸೈಡ್ ಮಾಡ್ತೀನಿ. ನಿಮಗ್ ಬಿಟ್ರೆ ವಕ್ರವಾಗಿರೋ ಗಣೇಶನ ತಗೊಂಬರ್ತೀರಾ? ಪಾಪ ಗಣೇಶ ಸಿಕ್ಕಾಕೊಂಡ. ಏನಿಲ್ಲ, ಚೀಟಿ ಬರ್ಕೊಡು, ಏನೇನ್ ತರಬೇಕು ಅಂತ. ಓ, ಎಲ್ಲ ಪ್ರೀ ಪ್ಲಾನ್ಡು. ಅಷ್ಟು ಸಾಮಾನ್ ತಗೊಂಬನ್ನಿ. ಅದನ್ನೇ ನಗ್ನಗ್ತಾ ಹೇಳು, ಯಾಕೆ ಮುಖ ಗಂಟು ಹಾಕೊಂಡಿದ್ಯಾ? ಹೀಗೆ ಇದ್ರೆ ವಯಸ್ಸು ಬೇಗ ಆಗ್ಬಿಡುತ್ತೆ. ಆಮೇಲೆ ನಾವು ರಸ್ತೆಯಲ್ಲಿ ಹೋಗ್ತಿದ್ರೆ ಅಜ್ಜಿ ಮೊಮ್ಮಗ ಓಡಾಡ್ತಿದ್ದಾರೆ ಅನ್ಕೊಂಡ್ಬಿಟ್ಟಾರ. ಆಮೇಲೆ ರಜನಿ ಬೇಜಾರು ಮಾಡ್ಕೊಂಡಿರೋದನ್ನ ಇವ್ರಿಗೆ ಹೇಳ್ದೇ ಇದ್ರೇನೆ ವಾಸಿ. ಯಾಕೆಂದ್ರೆ ಇವ್ರು ವಿಷ್ಣು ಪರ. ಆದಷ್ಟು ಬೇಗ ರಜನಿ ವಿಚಾರದಲ್ಲಿ ಒಂದು ನಿರ್ಧಾರ ತಗೊಂಡ್ಬಿಡ್ಬೇಕು.
ಹೇಗಿದ್ದೀರಾ ಅತ್ತೆ? ಏನು ವಿಷಯ? ರಜನಿ ನೋಡ್ಬೇಕಿತ್ತು. ವಿಷ್ಣು, ಯಾವಾಗ ಬಂದೆ? ಈಗ ಬಂದೆ ಬಜ್ಜಿ. ಬಾ ಒಳಗೆ. 1 ನಿಮಿಷ. ನನ್ನ ಮಗಳಿಲ್ಲಿರೋದು ನಿಂಗೆ ಇಷ್ಟ ಇಲ್ವಾ? ಯಾರು ಹೇಳಿದ್ದು? ನಾನು ಅವಳ ಹತ್ರ ಮಾತಾಡಬೇಕು. ಆಗಲ್ಲ, ನಾನು ಅವಳ ಹತ್ರ ಮಾತಾಡೋಕ್ಕೆ ಬಿಡೋದಿಲ್ಲ. ನೋಡಿ, ಪ್ರಾಣ ಹೋಗ್ತಾ ಇದೆ. 2 ನಿಮಿಷ ಮಾತಾಡಬೇಕು. ನೀವು ನನ್ನ ಒಳಗೆ ಸೇರಿಸದೇ ಇದ್ರೂ ಪರವಾಗಿಲ್ಲ. ರಜನಿನ ಕಳಿಸ್ಕೊಡಿ ಪ್ಲೀಸ್. ಆಗಲ್ಲ, 2 ದಿವಸ ಆದಮೇಲೆ ಅವಳೇ ಬರ್ತಾಳೆ. ಏನು ಏನೇ ನೀನು? ನೀವು ಸುಮ್ಮನೆ ಇರಿ ಅತ್ತೆಮ್ಮ. ನೋಡಪ್ಪ, ಹಬ್ಬ ಕಳೆದ ಮೇಲೆ ಅವಳೇ ಬರ್ತಾಳೆ. ಏನು ಅನ್ಕೊಂಡ್ಬಿಟ್ಟಿದ್ದೀರಾ ನೀವೆಲ್ಲ ಅವಳನ್ನ? ಎಲ್ಲ ವಿಷಯ ಹೇಳಿದ್ಲು ರಜನಿ ನನಗೆ. ಅವಳೇನು ಕೀಲ್ ಗೊಂಬೆನಾ? ಅವಳೇನೋ ತಪ್ಪು ತಿಳ್ಕೊಂಡಿದ್ದಾಳೆ. ನಾನು ಅವಳಿಗೆ ಕ್ಲಾರಿಫೈ ಮಾಡ್ತೀನಿ. ದಯವಿಟ್ಟು 2 ನಿಮಿಷ ರಜನಿ ಜೊತೆ ಮಾತಾಡಕ್ ಬಿಡಿ. ಆಗಲ್ಲ ಆಗಲ್ಲ ಆಗಲ್ಲ. ಬಾಗ್ಲು ಹಾಕಬಾರ್ದು. ಕ್ಷಮಿಸಿ. ನೀನ್ ಮಾಡಿದ ಸ್ವಲ್ಪನೂ ಸರಿ ಇಲ್ಲ ಅನ್ನು. ಇರಬಹುದು. ಮನೆ ಬಾಗ್ಲಿಗೆ ಬಂದವ್ರ ಹತ್ರ ಆ ರೀತಿ ಬಿಹೇವ್ ಮಾಡಬಾರ್ದು. ಆದ್ರೆ ವಿಷ್ಣು ಮುಖ ನೋಡಿದ್ರೆ ರಜನಿ ಕುತ್ಕೆಯಿಂದ ಅವ್ನ ತಾಳಿ ಕಿತ್ತಿದ್ದೆ ನೆನಪಿಗೆ ಬರುತ್ತೆ. ಅಮ್ಮ ತಪ್ಪಮ್ಮ, ಹಾಗೆ ಮಾಡಬಾರ್ದಿತ್ತು ನೀನು. ಹೇಳಿದ್ನಲ್ಲ, ಪರ್ಸ್ನಲ್ ಆಗಿ ಯಾವ ಜಗಳನೂ ಆಗಿಲ್ಲ. 30-35 ಜನ ಕೆಲಸ ಮಾಡೋಕೊಡೆ ಒಂದು ಮಾತು ಬರುತ್ತೆ ಹೋಗುತ್ತೆ. ಪ್ಲೀಸ್ ಅವ್ನು ಕರಿಯಮ್ಮ ಒಳಗೆ. ನಿನ್ ಮೇಲೆ ಪ್ರೀತಿ ಇದ್ರೆ ಅವ್ನು ಇಲ್ಲೇ ಇರ್ತಾನೆ ಬಿಡೆ. ಸದ್ಯಕ್ಕಂತೂ ನಾನು ಬಾಗಿಲು ತೆಗಿಯೋದಿಲ್ಲ. ನೀವ್ಗಳು ಯಾರು ತೆಗಿಬಾರ್ದು. ನನ್ನ ಮೇಲಾಣೆ.